ಆಗಿದ್ದೇವೆ. ನಮ್ಮ ತೀರ್ಥರೂಪರು ಅವರು ಕೀರ್ತಿಸಲಾಗಿದ್ದಾರೆ. ಆದ್ರೆ ಏನು ಮಾಡೋಣ, ತಂದೆಯವರ ಕೀರ್ತಿಗೆ ನಾವು ಕಲಶವನ್ನು ಇಡಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ. ಬಲ ಇದೆ, ಜನ ಇದೆ, ನಮ್ಮಲ್ಲಿ ಧನ ಇದೆ. ಇಷ್ಟಿದ್ದರೂ ಇಟ್ಟನ್ನೇ ತಿಂದು ನಾವು ಮುಂಜಿಸಿ ಜೀವನವನ್ನು ಸಾಗಿದು ಸರಿಯಲ್ಲ. ವಿಹರಿಸಿ ಸುಖವಾಗಿರುವುದಕ್ಕಾಗಿ ನಮ್ಮ ಹುಟ್ಟಾದುದಲ್ಲ. ಹಿರಿಯರು ಏನನ್ನು ಗಳಿಸಿದ್ದಾರೋ ಅದಕ್ಕೆ ಕಲಸಂತೆ ಮತ್ತು ನಾವು ಪ್ರೋತ್ಸಾಹಿಗಳಾಗಿ ತೇಜಸ್ವಿಗಳಾಗಿ ಈ ಪ್ರಪಂಚದಲ್ಲಿ ನಾವು ಮೆರಿಬೇಕು. ಅದಕ್ಕಾಗಿ ನಮ್ಮ ತಂದೆಯವರ ಆ ಕೀರ್ತಿಯನ್ನು ಬೆಳಗಿಸಕ್ಕೆ ಏನಾದರೂ ಪ್ರಬಲವಾದ ಒಂದು ಬಲವಾದ ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಪುಣ್ಯವೇ ಪುರುಷಾಕೃತಿಯನ್ನು ಧರಿಸಿ ಲೋಕದಲ್ಲಿ ಹುಟ್ಟಿಕೊಂಡವರೆಂಬುದನ್ನು ನಾವು ಸತ್ಯವಾಗಿಸಬೇಕಾಗಿದ್ದರೆ ನಮ್ಮ ಪೂರ್ವಿಕರು ಏನು ನಡೆಸಿದರು? ನಮ್ಮ ಹಿರಿಯವರೆಲ್ಲವರು ಯುದ್ಧದ ಮೂಲಕವಾಗಿ ತನ್ನ ದೇಹವನ್ನು ವರ್ಜಿಸಿಕೊಂಡಿದ್ರು. ಹೌದು, ಅದಕ್ಕೆ ಅವರದ್ದೇ ಬಂದಿದೆ ಹೊರತು ಉಳಿದವರು ಯಾರೂ ಇಲ್ಲ. ಪೂರ್ವಾಮರಾದಂತಹ ನಾವು ಸ್ವರ್ಗಾದಿ ಲೋಕಗಳನ್ನು ವಶೀಕರಿಸಿಕೊಳ್ಳುವುದಕ್ಕೆ ಸಿದ್ಧರಾದುದು ನಿನಗೂ ಗೊತ್ತಷ್ಟೇ. ಗೊತ್ತಿದೆ. ಆದರೆ ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿರಲಿಲ್ಲ. ನಾವು ಪ್ರಯತ್ನಿಸಿದರೆ ಆ ಸ್ವರ್ಗವನ್ನು ಸೂರೆಗೊಳ್ಳುವುದಕ್ಕಾಗುವುದಿಲ್ವೇ? ಸ್ವರ್ಗ ಎಂದಾಗ ರಕ್ತ ಬಿಸಿ ಇರ್ತಾ ಇದೆ. ದೇವತೆಗಳು ನಮಗಿಷ್ಟೆಲ್ಲ ಅನ್ಯಾಯ ಆಗುವುದಕ್ಕೆ, ನಮ್ಮವರೆಲ್ಲ ಸತ್ತು ಈ ಲೋಕವನ್ನು ಬಿಟ್ಟು ಹೋಗುವುದಕ್ಕೆ ಕಾರಣ ದೇವತೆಗಳು ಎಂಬುದಕ್ಕೆ ಅನುಮಾನವಿಲ್ಲ. ಆದ್ದರಿಂದ ದೇವತೆಗಳ ಬಲವನ್ನು ಮುಗಿಸಿ ದೇವಲೋಕ ನಮ್ಮದನ್ನಾಗಿ ನಾವು ಮಾಡಿಕೊಳ್ಬೇಕು.